ನಿನ್ನೆ ಬಜೆಟ್ ಮಂಡನೆ ಆದ ನಂತರ ಇಲ್ಲಿ ಆರ್ ಅಶೋಕ್ ಇರಬಹುದು ಅಥವಾ ಬಿಜೆಪಿ ನಾಯಕರು ಒಂದೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಚೊಂಬು ಕೊಟ್ಟಿದೆ ಬಜೆಟ್ ಅಲ್ಲಿ ಸರ್ಕಾರ, ಅದರ ಹೊರತಾಗಿ ರಾಜ್ಯದ ಪರವಾಗಿ ಇಲ್ಲಿ ಏನೂ ಕೊಡ್ಲಿಲ್ಲ, ಎಲ್ಲವೂ ಕೂಡ ಖಾಲಿ ಪೀಲಿಯಾಗಿದೆ. ಆ ಬಜೆಟ್ ಅಲ್ಲಿ ಏನಂದ್ರೂ ಏನೂ ಇಲ್ಲ ಅಂತ ಹೇಳಿ ಈ ರೀತಿಯಾಗಿ ವಿಪಕ್ಷಗಳು ಟೀಕೆ ಮಾಡ್ತಾ ಇದೆ. ನಿನ್ನೆ ಯಾವಾಗ ಬಜೆಟ್ ಮಂಡನೆ ಹೊರಟಿದ್ರು ಸಿಎಂ, ಅದಾದ ನಂತರ ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಕೂಡ ಮಾಡಿದ್ರು ಬಿಜೆಪಿ ನಾಯಕರು. ಇದೇ ವಿಚಾರವಾಗಿ ಚೊಂಬು ಹೋರಾಟದ ವಿರುದ್ಧ ಸಿಡಿದೆದ್ದಿದ್ದಾರೆ ಸಿದ್ದರಾಮಯ್ಯ. ಈಗ ವಿಪಕ್ಷಗಳ ಟೀಕೆಗೆ ಅಂಕಿಅಂಶಗಳ ಸಮೇತ ಕೌಂಟರ್ ಕೊಟ್ಟಿದ್ದಾರೆ. ದೇಶಕ್ಕೆ ಚೊಂಬು ಕೊಟ್ಟಿದ್ದು ಮೋದಿ ನೇತೃತ್ವದ ಸರ್ಕಾರ ಅಂತ ಹೇಳಿದ್ದಾರೆ. ವ್ಯಂಗ್ಯ ಮಾಡೋದು ಬಿಟ್ಟು ಇನ್ನೇನು ಗತಿ ಇಲ್ಲ ಅವ್ರಿಗೆ ಅಂತ ಹೇಳಿ ಸಿದ್ದು ಕೆಂಡ ಕಾರಿದ್ದಾರೆ. ಕೇಂದ್ರದಿಂದ ರಾಜ್ಯಕ್ಕೆ ಆಗಿರುವಂತಹ ಅನ್ಯಾಯಕ್ಕೆ ಉತ್ತರ ಕೊಡ್ಲಿ ಮೊದಲು. ದೇಶಕ್ಕೆ ಚೊಂಬು ಕೊಟ್ಟಿದ್ದು ಕೇಂದ್ರ ಅಂತ ಹೇಳಿ ಸಿದ್ದು ಗುದ್ದಿದ್ದಾರೆ. ಮಿತಿಯೊಳಗೆ ಸಾಲ ಮಾಡಿದ್ದೀವಿ, ಅನಗತ್ಯ ಆರೋಪಗಳೆಲ್ಲವೂ ಕೂಡ ಸುಳ್ಳು. ಆರ್ಥಿಕ ಶಿಸ್ತಿನ ಬಗ್ಗೆ ಮಾತನಾಡುವ ಬಿಜೆಪಿ ಕಾಯ್ದೆಯನ್ನ ಓದಿಕೊಳ್ಳಿ. ಮೊದಲನೇದಾಗಿ ಆರ್ಥಿಕ ಶಿಸ್ತನ್ನ ನಾನು ಪಾಲನೆ ಮಾಡಿದ್ದೀನಿ ಅಂತ ಹೇಳಿ ನಿನ್ನೆಯೂ ಕೂಡ ಸಿದ್ದರಾಮಯ್ಯ ಹೇಳ್ತಾ ಇದ್ರು. ಕೇಂದ್ರ ಸರ್ಕಾರದ ಅನ್ಯಾಯದಿಂದಲೇ ರಾಜ್ಯಕ್ಕೆ ಆರ್ಥಿಕ ಸಂಕಷ್ಟ ಎದುರಾಗಿದೆ. ಸಾಲದ ವಿಚಾರದಲ್ಲಿ ಮೋದಿ ಸರ್ಕಾರವನ್ನ ಪ್ರಶ್ನಿಸಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಚೊಂಬು ಕೊಟ್ಟಿರೋದು ಹೊರತಾಗಿ ಇನ್ನು ಬೇರೆ ಏನೂ ಕೊಟ್ಟಿಲ್ಲ ನಮ್ಮ ರಾಜ್ಯಕ್ಕೆ, ಸಾಲ ಮಾಡಿಕೊಂಡಿದ್ದಾರೆ ಅಷ್ಟೇ. ಅದ್ರ ಹೊರತಾಗಿ ಇವತ್ತಿನ ಅಥವಾ ಈ ವರ್ಷದ ಬಜೆಟ್ ಖಾಲಿ ಇದೆ, ಏನೂ ಇಲ್ಲ ಅಂತ ಹೇಳಿ ವಿಪಕ್ಷಗಳು ಟೀಕೆ ಮಾಡಿತ್ತು. ನೋಡಿದಾರ ಅವರು ಸಾಲ ಮಾಡಲೇಬೇಕಾದಂತ, ಸಾಲ ಮಾಡದೇನೆ ಅಭಿವೃದ್ಧಿ ಮಾಡೋಕ್ಕಾಗಲ್ಲ ಯಾವುದೇ ರಾಜ್ಯ. ಆದರೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಮಾಡ್ಕೊಂಡಿದ್ದೀವಿ ನಾವು. ಅದರ ಮಾನದಂಡಗಳ ಮಿತಿನಲ್ಲಿರಬೇಕು. ಮಾನದಂಡಗಳ ಮಿತಿನಲ್ಲಿರಬೇಕು. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಏನು ಹೇಳ್ತದೆ, ಸಾಲ 25% ಒಳಗಡೆ ಇರಬೇಕು ಅಂತ ಹೇಳಿದೆ. ನಮ್ಮದು ಸಾಲ 24,9,4 ಇದೆ. 25 ಒಳಗಡೆ ಇದೆಯಾ ಇಲ್ಲ ಜಾಸ್ತಿ ಇದೆಯಾ? ಅವರಿಗೆ ಬಹುಶಃ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಓದ್ಕೊಳ್ಳೋದು ಒಳ್ಳೆಯದು. ಕೇಂದ್ರದ ಸಾಲ ಎಷ್ಟಿದೆ ಗೊತ್ತಾ ನಿಮಗೆ? ಅಶೋಕನಿಗೆ ಗೊತ್ತಾ? 2,218,000 ಕೋಟಿ. 200 ಲಕ್ಷ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟಸ್ವಾಮಿ. ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ನಾನು ಆರ್ಥಿಕ ಶಿಸ್ತನ್ನೇ ಪಾಲನೆ ಮಾಡಿದ್ದೀನಿ ಅಂತ ಹೇಳಿ ನಿನ್ನೆನೆ ಹೇಳಿದ್ರು. ಅದಾದ ನಂತರ ಬಿಜೆಪಿ ಅವರು ಹೇಳ್ತಾ ಇರುವಂತದ್ದು ಚೊಂಬು ಬಿಟ್ಟು ಬೇರೆ ಇನ್ನೇನು ಕೊಟ್ಟಿಲ್ಲ ಅಂತ ಹೇಳಿ. ಆದ್ರೂ ಕೂಡ ಇವರು ಅಂಕಿಅಂಶಗಳ ಪ್ರಕಾರ ಮಾತನಾಡ್ತಿದ್ದಾರೆ. ಸೊ ಇಲ್ಲಿ ಯಾರು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು, ಅದರಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಬದಲಾವಣೆ ಆಗ್ಬೋದು ಈ ವಿಚಾರದಲ್ಲಿ. ಇಲ್ಲಿ ವಿಪಕ್ಷಗಳು ಮಾಡ್ತಾ ಇರುವಂತಹ ಟೀಕೆಗಳು, ಹಾಗಾಗಿ ಇದೇ ವಿಚಾರವಾಗಿ ಸಿದ್ದರಾಮಯ್ಯ ಅವರು ಅಂಕಿಅಂಶಗಳ ಸಮೇತ ಮಾತನಾಡಿದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟಸ್ವಾಮಿ. ಇಲ್ಲಿ ಅಂಕಿಅಂಶಗಳನ್ನ ಇಟ್ಕೊಂಡು ಸಿದ್ದರಾಮಯ್ಯ ಅವರು ನಾನು ಆರ್ಥಿಕ ಶಿಸ್ತನ್ನ ಪಾಲನೆ ಮಾಡಿದ್ದೀನಿ ಅಂತ ಹೇಳಿ ವಾದ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಇಲ್ಲಿ ಬಿಜೆಪಿಯವರು ಚೊಂಬು ಬಿಟ್ಟು ಬೇರೆ ಏನೂ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೂ ಕೂಡ ಸಹಜ, ಎಲ್ಲವೂ ಕೂಡ ವಿರೋಧ ಪಕ್ಷದವರು ವಿರೋಧ ಮಾಡೋದು ಹೊಸ ವಿಚಾರ ಏನೂ ಅಲ್ಲ. ಆದ್ರೂ ಕೂಡ ಇದು ಎಷ್ಟು ಸತ್ಯ ಅನ್ನುವಂಥದ್ದು. ರಾಜ್ಯ ಸರ್ಕಾರದ ಬಜೆಟ್ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಜಾಣ್ಮೆಯ ಉತ್ತರವನ್ನ ನೀಡಿದ್ದಾರೆ ಅಂತಾನೆ ಹೇಳ್ಬೋದು. ರೋಶಿನಿ, ಏನು ಅಂತ ಹೇಳಿದ್ರೆ, ಏನು 25 ರಾಜ್ಯ ಸರ್ಕಾರವು ಏನು ಸಾಲವನ್ನ ಪಡ್ಕೊಳ್ಳುವಂತಹ 25% ಒಳಗಡೆ ಇರಬೇಕು ಅಂತಕ್ಕಂತಹ ನಿಯಮ ಇದೆಯೋ ಅದರ ಒಳಗಡೆ ಕೂಡ ನಾವು ಸಾಲವನ್ನ ಮಾಡಿರ್ತಕ್ಕಂಥದ್ದು. ನಮ್ಮ ಸಾಲದ ಹೊರೆ 24% ಜಾಣ್ಮೆಯ ಉತ್ತರವನ್ನ ನೀಡತಕ್ಕಂಥದ್ದು. ಅದರ ಜೊತೆಯಲ್ಲಿ ನಾವು ಸಾಲದ ರಾಮಯ್ಯ ಅನ್ನುವಂತಹ ವಿಚಾರವನ್ನ ಬಿಜೆಪಿಯವರು ಮಾತನಾಡ್ತಾರೆ, ಅಶೋಕ್ ಅವರು ಮಾತಾಡ್ತಾರೆ. ಸೊ ಆದ್ರೆ ಕೇಂದ್ರ ಸರ್ಕಾರ ಎಷ್ಟು ಸಾಲವನ್ನ ಮಾಡಿದೆ? 2,18,000 ಕೋಟಿ ರೂಪಾಯಿಗಳನ್ನ ಸಾಲ ಮಾಡಿರ್ತಕ್ಕಂಥದ್ದು ಇವ್ರ ಕಣ್ಣಿಗೆ ಕಾಣ್ತಾ ಇಲ್ವಾ? ನಾವು ಏನು 1,32,000 ಕೋಟಿ ರೂಪಾಯಿಗಳನ್ನ ಸಾಲ ಮಾಡಿರ್ತಕ್ಕಂಥದ್ದು ದೊಡ್ಡ ಸಾಲ ಅಂತಕ್ಕಂಥದ್ದನ್ನ ಬಿಂಬಿಸ್ತಾ ಇದ್ದಾರೆ. ಸೊ ನಾವು
ಅಂಕಿ ಅಂಶಗಳ ಮೂಲಕವೇ ನಾವು ಸಾಲವನ್ನ ಮಾಡಿರ್ತಕ್ಕಂಥದ್ದು. ಎಲ್ಲೂ ಕೂಡ ನಿಯಮವನ್ನ ಮೀರಿ ನಾವು ಸಾಲವನ್ನ ಮಾಡಿಲ್ಲ. ಕೇಂದ್ರ ಸರ್ಕಾರ ಒಂದು ರೀತಿಯಲ್ಲಿ ಮಲತಾಯಿ ಧೋರಣೆಯನ್ನ ರಾಜ್ಯ ಸರ್ಕಾರಕ್ಕೆ ಮಾಡ್ತಾ ಇದೆ. ಸಾಕಷ್ಟು ಟ್ಯಾಕ್ಸ್ ಗಳಲ್ಲಿ ನಮಗೆ ಬರಬೇಕಾದಂತಹ ಹಣವನ್ನ ಇದುವರೆಗೂ ಕೂಡ ಒದಗಿಸುವಂತ ನಿಟ್ಟಿನಲ್ಲಿ ಸಕ್ರಿಯವಾಗಿ ತೊಡಕೊಂಡಿಲ್ಲ. ಎಲ್ಲೋ ಒಂದ್ ಕಡೆ ನಮಗೆ ಮಲತಾಯಿ ಧೋರಣೆಯನ್ನ ಮಾಡಿ ಕೇಂದ್ರದಿಂದ ಬರ್ತಕ್ಕಂಥ ಹಣವನ್ನ ಎಲ್ಲೋ ಒಂದ್ ಕಡೆ ಮೋಸವನ್ನ ಮಾಡ್ತಾ ಇದ್ದಾರೆ. ಇದ್ದ ಪಕ್ಷದಲ್ಲೂ ಕೂಡ ರಾಜ್ಯ ಸರ್ಕಾರದ ಎಲ್ಲಾ ಜನಾಂಗೀಯ ಒಳಿತಿಗಾಗಿ ನೀಡಿರ್ತಕ್ಕಂಥ ಬಜೆಟ್ ಅನ್ನ ಖಾಲಿ ಸಭೆಗೆ ಹೋಲಿಕೆ ಮಾಡ್ತಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಅಕ್ಷರ ಅಪರಾಧ ಅನ್ನುವಂತಹ ನಿಟ್ಟಿನಲ್ಲಿ ಹೇಳ್ತಿರ್ತಕ್ಕಂಥದ್ದು ರೋಷಿನಿ. ಎಸ್, ಥ್ಯಾಂಕ್ ಯು ಪುಟ್ಟಸ್ವಾಮಿ ನಿಮ್ಮೆಲ್ಲ ಮಾಹಿತಿಗಾಗಿ.